ಶಶಾಂಕ್, ನೀವು ಹೀಗೆಲ್ಲ ಮಾಡೋದ್ರಿಂದ ಏನ್ ಸಾಧಿಸ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಲ್ಲ. ನಾನೇನ್ ಮಾಡಿದ್ದೀನಿ ಸೂರ್ಯ? ಅಮ್ಮ ಆದಿತ್ಯ ನೋಡ್ಬೇಕು ಅಂದ್ರೆ ಅದಕ್ಕೆ ಸ್ಕೂಲ್ ಹತ್ರ ಕರ್ಕೊಂಡು ಬಂದೆ. ನಾನು ಇಬ್ಬರ ಹತ್ರನೂ ಸುಳಿಲೇ ಇಲ್ವಲ್ಲ, ನೀವೇ ನೋಡಿದ್ರಲ್ಲ. ನನಗೆ ಹಾಗೆ ಮಾಡಬೇಕು ಅನ್ಸಿದ್ರೆ ನಾನು ನೇರವಾಗೇ ಬರ್ತೀನಿ, ಹೀಗೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಮಗನ್ನ ನಾನು ನೋಡೋದನ್ನ ಯಾರಿಂದಾನೂ ತಡೆಯಕ್ಕೆ ಸಾಧ್ಯ ಇಲ್ಲ. ನೋಡಿ, ನಿಮ್ಮಿಂದ ಎಲ್ರ ಮನಸ್ಸು ಹಾಳಾಗ್ತಿದೆ. ಆರ್ತಿ ಅವ್ರದ್ದು ಕೂಡ. ಅವ್ರೀಗ 6 ತಿಂಗಳು ಬಸ್ರಿ. ನನ್ನ ಮಗನ್ನ ನಾನು ಭೇಟಿ ಮಾಡಕ್ ಬಿಡದೆ ನೀವುಗಳು ನನ್ನ ನೆಮ್ಮದಿನ ಹಾಳು ಮಾಡ್ತಾ ಇರೋದು. ಆರ್ತಿ ನೆಮ್ಮದಿ ಹಾಳು ಮಾಡಕ್ಕೆ ನಾನೇನ್ ದಿನ ಅವಳು ಹಿಂದೆ ಬಂದು ಕಾಡಿಸ್ತಾ ಇದ್ದೀನ? ಇಲ್ವಲ್ಲ. ನೋಡಿ ಸೂರ್ಯ, ನನ್ನ ಮಗನ್ನ ನಾನು ನೋಡೋದನ್ನ ಯಾರಿಂದಾನು ತಡೆಯಕ್ ಸಾಧ್ಯ ಇಲ್ಲ. ಆರ್ತಿ ಮೊದಲಿಂದಾನು ಹೀಗೆ, ಎಲ್ಲದಕ್ಕೂ ಅನುಮಾನ, ಓವರ್ ಪೊಸೆಸಿವ್. ಯಾಕೆ ಸೂರ್ಯ, ಅವಳ ಜೊತೆ ಸೇರಿ ನೀವು ಅದೇ ತರ ಆಗ್ತಾ ಇದ್ದೀರಾ? ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ಆರ್ತಿ ಅವರಿಂದ, ಆದಿತ್ಯನಿಂದ ದೂರ ಇರಿ. ಒಂದು ಲೀಟರ್ ಹಾಲು, 1 ಪೌಂಡ್ ಬ್ರೆಡ್ಡು, 250 ಗ್ರಾಮ್ ಟೀ ಪುಡಿ, 100 ಗ್ರಾಮ್ ಸಕ್ಕರೆ, ಇದನ್ನೆಲ್ಲ ಕೊಟ್ಟಿದ್ದೀನಿ. ನೀನ್ ಬರ್ಕೊಂಡ್ಬಿಡು, ನಾನು ಮರ್ತೋಗ್ತೀನಿ. ಡಬ್ಬದಲ್ಲಿ ಬಿಸ್ಕೆಟ್ ಇದೆ, ಕೊಡು ಮಗುಗೆ. ಅಯ್ಯೋ 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 ಅಯ್ಯೋ, ಗ್ಲಾಸು ಹೋಯ್ತು, ಹಾಲು ಹೋಯ್ತು. ಒಂದ್ ಕಡೆ ಜಿದ್ವಾಗಿರಕ್ಕಾಗಲ್ವೇನೋ ಆದಿ ನಿನ್ಗೆ? ಒಳ್ಳೆ ಕೋತಿ ತರ ಕುಣಿತಾ ಇರ್ತಾನೆ. ಅಜ್ಜಿ, ಕೋತಿ ಕುಣಿಯಲ್ಲ, ಎಗರತ್ತೆ. ಗಾಯತ್ರಿ, ಮಕ್ಕಳಿಗೆ ಸ್ವಲ್ಪ ಶಿಸ್ತು ಸಮಯ ಹೇಳ್ಕೊಡಕ್ ಹೇಳು. ರೀ, ಬೇಕು ಅಂತ ಮಾಡಿದ್ದಲ್ಲ, ಹಾಗೆ ಕೂಗಾಡ್ತೀರಾ? ಬೇಕು ಅಂತ ಮಾಡಿದ್ರು ಬೇಡ ಅಂತ ಮಾಡಿದ್ರು, ಗ್ಲಾಸ್ ಹೊಡೆದು ಹಾಲು ಚೆಲ್ಲಿದೆ ತಾನೆ, ಅದನ್ನ ಯಾರು ಕಟ್ಕೊಡ್ತಾರೆ? ರೀ, ಮಕ್ಕಳ ಕೈಯಲ್ಲಾಗಿದ್ದಕ್ಕೂ ಯಾಕೆ ಅಷ್ಟೊಂದು ಕೂಗಾಡ್ತೀರಾ? ಮಕ್ಕಳು ತಪ್ಪು ಮಾಡಿದ್ರೆ ಏನಂತೆ? ಜವಾಬ್ದಾರಿ ದೊಡ್ಡವರು ತಾನೆ. ದೊಡ್ಡವರು ತಪ್ಪು ಮಾಡಿದ್ರೆ ಮಕ್ಕಳು ಅದ್ರ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಹಾಲ್ ಚೆಲ್ಲಿದ್ದು ಸಾಕ್ಷಿ. ಅವಳು ಆರ್ತಿ ಮಗಳಲ್ಲ, ಅರ್ಪಿತನ್ ಮಗಳು. ಅರ್ಪಿತನ್ ಮಗಳು ಅನ್ನೋದಕ್ಕಿಂತ ನಮ್ಮ ಸೂರ್ಯನ ಮಗಳು, ಅಂದ್ರೆ ನಮ್ಮ ಮೊಮ್ಮಗಳು. ಆದಿತ್ಯ ಹೊಡೆದಾಕಿದ್ರೆ ದುಡ್ಡಿಸ್ಕೋಬೋದಾಗಿತ್ತು. ಸಾಕ್ಷಿಗೂ ಅದೇ ಶಿಕ್ಷೆ ಅನ್ನೋದಾದ್ರೆ ಸೂರ್ಯನ ಹತ್ರ ಈಸ್ಕೊತೀನಿ ಬಿಡಿ ದುಡ್ಡನ್ನ. ಇರಲಿ ಬಿಡು, ಇದೊಂದು ಸಾರಿ ಕ್ಷಮಿಸ್ಬಿಡು. ನೀವುಗಳು ಬೇರೆ ಮನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಈ ರಂಪ ರಾಧ ಅಂತ ಎಲ್ಲ ಇರ್ತಿರ್ಲಿಲ್ಲ. ಒಂದೇ ಮನೇಲಿ ಇದ್ಕೊಂಡು ಒಳ್ಳೆ ಪರಕೀಯರ್ ಥರ ಏನ್ ಚೆನ್ನಾಗಿರುತ್ತೆ. ನನಗೆ ಯಾರು ಇಂಥ ಮಾತೆಲ್ಲ ಅನ್ಬೇಕಾಗಿತ್ತು. ಯಾವತ್ತೋ ಮನೆ ಬಿಟ್ಟು ಹೋಗಿರ್ತಾ ಇದ್ದೆ. ಹನ್ನೆರಡು ವರ್ಷ ಆಯ್ತು ನಿಮ್ಮ ಯಜಮಾನ್ರು ಹೋಗಿ. ನಾವು ಆಡದೇ ಇರೋ ಮಾತಿಲ್ಲ, ಮಾಡದೇ ಇರೋ ಅವಮಾನ ಇಲ್ಲ. ಒಂದು ದಿವಸಕ್ಕಾದ್ರೂ ನಿನ್ ಮನೆ ಬಿಟ್ಟು ಹೋಗೋ ಯೋಚನೆನೂ ಮಾಡಿಲ್ಲ. ಮಾತಾಡ್ತಾಳೆ. ಆರ್ತಿ, ಮಕ್ಳಿಗೆ ಹಾಲು ಕೊಡು. ಓಕೆ, ಶೂರ್. ಸರಿ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೋತೀನಿ. ಓಕೆ, ಥ್ಯಾಂಕ್ ಯು. ಅಪ್ಪ, ಅಪ್ಪ, ಏನು? ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು ನನಗೆ. ಏನು ಹೇಳು? ಕ್ಲೌಡ್9 ಈವೆಂಟ್ಸ್ ಕಂಪ್ನಿ ನಿಮ್ಗೆ ಯಾರಾದರೂ ಪರಿಚಯ ಇದ್ದಾರಾ? ಯಾಕೆಂದರೆ
ಅಲ್ಲಿ ಮ್ಯೂಸಿಕ್ ಕೋಆರ್ಡಿನೇಟರ್ ಕೆಲಸ ಖಾಲಿ ಇದೆಯಂತೆ. ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿ ಹೇಳಿದ, ನಿನಗೆ ಆ ಕೆಲಸ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ನೀ ಯಾಕೆ ಟ್ರೈ ಮಾಡಬಾರ್ದು ಅಂತ. ನಿಮ್ಗೆ ಯಾರಾದರೂ ಪರಿಚಯ ಇದ್ರೆ ಹೇಳಿಪ್ಪ, ಕೆಲಸ ನನಗೆ ಸುಲಭವಾಗಿ ಸಿಗತ್ತೆ. ಹೌದು ರೀ, ಆ ದೇವರು ಇವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ನೀವು ಹೇಗಾದರೂ ಮಾಡಿ ಆ ಕೆಲಸನ ಇವನಿಗೆ ಕೊಡಿಸಿ, ಇವರಿಗೂ ಒಂದು ನೆಲೆ ಆಗುತ್ತೆ. ಆ ಕಂಪ್ನಿ ನನಗೆ ಗೊತ್ತು, ಆದರೆ ಒಳಗಡೆ ಅಲ್ಲಿ ಡೈರೆಕ್ಟಾಗಿ ಯಾರೂ ಗೊತ್ತಿಲ್ಲ. ಹಾಂ, ರಾಜಶೇಖರ್ ಅವ್ರಿಗೆ ಗೊತ್ತು, MDನೇ ಪರಿಚಯ. ಬಟ್ ಈ ಪರಿಸ್ಥಿತಿನಲ್ಲಿ ಕೇಳೋಕ್ಕಾಗಲ್ಲ. ಅಕಸ್ಮಾತ್ ಅವ್ರಿಗೇನಾದ್ರು ವಿಷಯ ಗೊತ್ತಾದರೆ ಅಡ್ಡಿ ಮಾಡಿದ್ರು ಮಾಡಬಹುದು. ನೀನು ರಂಪಾರ ಅಗಳೆ ಎಲ್ಲ ಮಾಡಿದಿದ್ರೆ ಈ ಕೆಲಸನ ನೀನು ಕೊಡಿಸ್ಬೋದಾಗಿತ್ತು. ಪದೇ ಪದೇ ನೀ ಅದೇ ಮಾತನ್ನು ಹೇಳಬೇಡ. ನನ್ನ ಸ್ನೇಹಿತರಲ್ಲಿ ಯಾರಿಗಾರು ಗೊತ್ತಿದ್ರೆ ಕೇಳ್ತೀನಿ, ನಾನೇನೋ ವ್ಯವಸ್ಥೆ ಮಾಡ್ತೀನಿ. ಸರಿ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಡೀಟೇಲ್ಸ್ ಎಲ್ಲ ತೊಗೊಂಬರ್ತೀನಿ. ರೀ, ನಿಮ್ಮ ಕೆಲಸದಲ್ಲಿ ಈ ಕೆಲಸನ ಮರಿಬೇಡಿ. ಹೇಗಾದರೂ ಮಾಡಿ ಅವನಿಗೆ ಈ ಕೆಲಸ ಕೊಡಿಸಿ. ಅವನಿಗೆ ಕೆಲಸ ಅಂತ ಸಿಕ್ಕಿದ್ರೆ ಅವಾಗ ಈ ರಗಳೆ ರಂಪ ಮಾಡೋದೆಲ್ಲ ಬಿಡ್ತಾನೆ. ಸಮಯ ಇರಲ್ಲ ಅವನ ಹತ್ರ. ಶಶಾಂಕ್ ಏನೇ ಮಾಡಲಿ, ನನ್ನ ಸಪೋರ್ಟ್ ಅವನಿಗೆ ಯಾವಾಗಲೂ ಇರುತ್ತೆ. ಹಾಯ್. ಹಲೋ, ಫಾದರ್ ಇದ್ದಾರಾ? ನಿಮ್ಮ ಫಾದರ್ ಇದ್ದಾರಾ ಅಂದೆ. ಇರಬೇಕು ಅಂದ್ರೆ. ಥ್ಯಾಂಕ್ಸ್. ಏನು ವಿಷಯ ಹೇಳಿ. ಬೇಸಿಕಲಿ ನಾನೊಬ್ಬ ಮ್ಯೂಸಿಷಿಯನ್ನು, ಗಿಟಾರಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್ಗೂ ಕೆಲಸ ಮಾಡಿದ್ದೀನಿ. ನಾನು ಇಲ್ಲಿಗೆ ಬಂದಿದ್ದು ಟ್ರೀಟ್ಮೆಂಟ್ಗೋಸ್ಕರ. ಆಗಲಿಂದ ನನಗೇನು ಕೆಲಸ ಇಲ್ಲ. ನನ್ನ ಫ್ರೆಂಡ್ ಒಬ್ಬನಿಗೆ ಫೋನ್ ಮಾಡಿದ್ದಕ್ಕೆ Cloud9 ಇವೆಂಟ್ಸಲ್ಲಿ ಮ್ಯೂಸಿಕ್ ಕೋಆರ್ಡಿನೇಟರ್ ಕೆಲಸ ಖಾಲಿ ಇದೆ ಅಂತ ಹೇಳ್ದ. ಆ ಕಂಪ್ನಿಗೆ ಹೋದಾಗ ಆ MD ನಿಮಗೆ ತುಂಬ ಚೆನ್ನಾಗಿ ಪರಿಚಯ ಅಂತ ಗೊತ್ತಾಯಿತು. ನೀವೇನಾದರೂ ನನ್ನನ್ನು ರೆಕಮೆಂಡ್ ಮಾಡಿದ್ರೆ ಆ ಕೆಲಸ ನನಗೇ ಸಿಗತ್ತೆ. ನಿಮ್ಮಿಂದ ನಂಗೆ ತುಂಬ ಉಪಕಾರ ಆಗುತ್ತೆ ಸರ್. ನಾನು ರೆಕಮೆಂಡ್ ಮಾಡಿ ನಿಮ್ಗಲ್ಲಿ ಕೆಲಸ ಸಿಕ್ಕಿದ್ರೆ ನೀವಲ್ಲಿ ನಮ್ಮ ಹೆಸರು ಕೆಡಿಸೋಲ್ಲ ಅಂತ ಏನು ಗ್ಯಾರಂಟಿ? ಹಾಗೇನಾದರೂ ಆದರೆ ನಮಗೂ ಆ ಕಂಪ್ನಿಗೂ ಇರೋ ಸಂಬಂಧ, ವ್ಯಾಪಾರ ಸಂಬಂಧ ಹಾಳಾಗೋಗುತ್ತೆ. ಖಂಡಿತ ಹಾಗೆಲ್ಲ ಆಗಲ್ಲ ಸರ್. 3-4 ತಿಂಗಳಿಂದ ಏನು ಕೆಲಸ ಇಲ್ಲದೆ ಓಡಾಡ್ತಾ ಇದ್ದೀನಿ. ಈಗ ನೀವು ಈ ಕೆಲಸ ಕೊಡಿಸಿದ್ರೆ ಖಂಡಿತ ಶ್ರದ್ಧೆಯಿಂದ ನಿಭಾಯಿಸ್ತೀನಿ. ಆಯಿತು, ನಾನು ರೆಕಮೆಂಡ್ ಮಾಡ್ತೀನಿ. ಪ್ರಸನ್ನ, ನಿಮ್ಮ ಕಂಪ್ನಿನಲ್ಲಿ ಒಂದು ಮ್ಯೂಸಿಕ್ ಕೋಆರ್ಡಿನೇಟರ್ ಕೆಲಸ ಖಾಲಿ ಇದೆ ಅಂತ ಗೊತ್ತಾಯ್ತು. ನಮ್ಮ ಹುಡುಗ ಒಬ್ಬಿದ್ದಾರೆ, ಭಾಳ ಪರಿಚಯಸ್ಥರು, ಶಶಾಂಕ್ ಅಂತ ಹೇಳಿ. ಒಳ್ಳೆ ಗಿಟಾರಿಸ್ಟು, ಮ್ಯೂಸಿಕ್ ಡೈರೆಕ್ಟರ್ಗೂ ಕೆಲಸ ಮಾಡಿದ್ದಾರೆ. ನಾನು ಅವ್ರನ್ನ ಕಳಿಸ್ಕೊಡ್ತೀನಿ. ಆ ಜಾಬ್ಗೆ ಅವ್ರು ಸೂಟ್ ಆಗೋದಾದ್ರೆ ಆ ಕೆಲಸ ಅವರಿಗೆ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೀವೀಗಲೇ ಹೋಗಿ MD ಮೀಟ್ ಮಾಡಿ, ನಿಮ್ಮ ಕೆಲಸ ಆಗುತ್ತೆ. ಥ್ಯಾಂಕ್ ಯು ಸರ್. ಅವ್ರ ಕೆಲ್ಸಕ್ಕೆ ಯಾಕೆ ರೆಕಮೆಂಡ್ ಮಾಡಿದ್ರಿ ನೀವು? ಅದನ್ನು ಕೇಳೋ ಅಧಿಕಾರ ನಿನಗಿಲ್ಲ. ಅಪ್ಪ, ಅವ್ರು ಸರಿಯಾದ ವ್ಯಕ್ತಿ ಅಲ್ಲ. ನಮ್ಮ ಮನೆಗೆ ಕಿಚ್ಚತ್ತಸ್ತವನ್ಗೆ ನೀವ್ ಯಾಕೆ ಹೆಲ್ಪ್ ಮಾಡ್ತಾ ಇದ್ದೀರಾ? ನೋಡು ಸೂರ್ಯ, ನಿನ್ನ ಅವನ ಸಂಬಂಧ ಏನೇ ಇರ್ಬೋದು, ನನ್ನ ಮನೆ ಬಾಗಿಲಿಗೆ ಕೆಲಸ ಕೇಳ್ಕೊಂಡು ಬಂದವ್ರಿಗೆ ಇಲ್ಲ ಅಂತ ಹೇಳೋದು ಸೌಜನ್ಯ ಅಲ್ಲ. ಅಷ್ಟರಲ್ಲೂ ನಾನೇನವನು ಕೆಲಸ ಕೊಟ್ಟೆ ಕೊಡಿ ಅಂತ ಹೇಳಿಲ್ವಲ್ಲ. ಅವನ ಕೆಲಸಕ್ಕೆ ಸೂಟ್ ಆದ್ರೆ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದೀನಿ ಅಷ್ಟೇ. ಅಪ್ಪ, ಈಸ್ ಅ ಲಯರ್ ಅಪ್ಪ. ಸುಳ್ಳು ಹೇಳಿ ನಂಬಿಸಿ ಮೋಸ ಮಾಡ್ತಾನೆ. ಸೂರ್ಯ, ಗಾಜಿನ ಮನೇಲಿ ವಾಸ ಮಾಡೋರು ಬೇರೆಯವ್ರ ಮನೆ ಮೇಲೆ ಕಲ್ಲು ಹಾಕಬಾರ್ದು. ನಿನ್ನ ಹೆಂಡತಿ ಸುಳ್ಳಿ ಅನ್ನೋದು ಮರಿಬೇಡ.
ಸುಳ್ಳು ಹೇಳಿ ಮನೆಗೆ ಬಂದು ಸೇರ್ಕೊಂಡ್ಲು. ವರ್ಷ ಆದ್ರೂ ನಿಜ ಏನು ಅಂತ ಹೇಳಲಿಲ್ಲ. ನಿನ್ನ ಹತ್ರ ಆದ್ರೂ ಹೇಳ್ಬೋದಾಗಿತ್ತು. ಶಶಾಂಕ್ ಬಂದು ಸತ್ಯ ಹೇಳಿ ನಮ್ಗೆ ಉಪಕಾರ ಮಾಡಿದ್ದಾನೆ. ನಾನೀಗ ಅವ್ನು ಮಾಡ್ತಿರೋದು ಪ್ರತ್ಯುಪಕಾರ ಅಷ್ಟೇ. ಇಷ್ಟು ದಿವಸ ನನ್ನವರು ಅಂತ ಎಲ್ಲ ಮಾಡಿದೆ. ಏನಾಯ್ತು? ನನ್ನ ಎದುರಿಗೆ ತಿರುಗಿ ಬಿದ್ರು. ವಾದ ಮಾಡಕ್ ಇಷ್ಟ ಇಲ್ಲ ಸೂರ್ಯ. ನನಗಿಷ್ಟ ಬಂದವರು ಸಹಾಯ ಮಾಡೋದಕ್ಕೆ ನಿನ್ನೊಪ್ಪಿಗೆ ಬೇಕಾಗಿಲ್ಲ. ನೀವಿಬ್ರು ಹೊರಡಬಹುದು. ಅಂತೂ ಒಂದ್ ಘಟ್ಟ ಮೇಲ್ ಬಂದೆ. ಏನಂತ ಸಾಧನೆ ಮಾಡ್ಕೊಂಡು ಬಂದೆ ಅಂತ ಇಷ್ಟೊಂದು ಬೀಗ್ತಾ ಇದೆಯಾ? ನಾನಿವತ್ತು ತುಂಬಾ ಸಂತೋಷವಾಗಿದ್ದೀನಮ್ಮ. ಕೊನೆಗೂ ಜೀವನದಲ್ಲಿ ಒಂದು ನೆಲೆ ನಿಲ್ಲೋ ಸಮಯ ಈಗ ಬಂದಿದೆ. ಆರ್ತಿ ಮನೆಗೆ ಹೋಗಿ ಏನ್ ಕಾರ್ಯ ಮಾಡ್ಕೊಂಡು ಬಂದೆ ನೀನು? ನಾನು ಏನ್ ಮಾಡಿದ್ರು ಅವಳ ಹೆಸರು ಹೇಳ್ದೆ ಇದ್ರೆ ನಿನಗೆ ಸಮಾಧಾನ ಇಲ್ಲ ಅಲ್ವಾ? ನೀನ್ ಹೇಳಿದ ಒಂದ್ ರೀತಿ ಸರಿನೇ ಬಿಡು. ಅವಳ ಮನೆಗೆ ಹೋಗಿದ್ದಕ್ಕೆ ನನ್ನ ಅದೃಷ್ಟ ಕುಲಾಯಿಸಿದ್ದು. ಅಲ್ಲಿ ಹೋಗಿ ಏನೋ ಎಡವಟ್ ಮಾಡ್ಕೊಂಡು ಬಂದೆ. ನಿನ್ ಮಗನ್ಗೆ ಏನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನೀನ್ ಹಾಗೆ ಅನ್ಕೊಂಡಿದ್ರೆ ಅದು ತಪ್ಪು. ನಾನೀಗ ಬರೀ ಶಶಾಂಕ್ ಅಲ್ಲ, ಈವೆಂಟ್ ಕೋಆರ್ಡಿನೇಟರ್ ಶಶಾಂಕ್. ಈ ಸಮಾಜದಲ್ಲಿ ನನಗೂ ಒಂದು ಮರ್ಯಾದೆ ಇದೆ, ನನಗೂ ಒಂದು ಸ್ಥಾನ ಇದೆ. ಹೀಗೆ ಒಟ್ಟೊಟ್ಟಾಗಿ ಮಾತಾಡ್ತಾ ಇರ್ತೀಯೋ ಅಥವಾ ವಿಷಯ ಏನು ಅಂತ ಬಿಡ್ಸಿ ಹೇಳ್ತೀಯೋ? ನನಗೆ ಕೆಲಸ ಸಿಕ್ಕಿದೆ. ಏನು? ನಿನಗೆ ಕೆಲಸ ಸಿಕ್ಕಿದ್ಯಾ? ಯಾರಪ್ಪ ಕೊಟ್ಟೋರು? ಅಷ್ಟೊಂದು ಕಂಡಮಾಗಿ ಮಾತಾಡಬೇಡ. ನೀ ನನಗೆ ಸಹಾಯ ಮಾಡದಿದ್ರೇನಂತೆ, ನನಗೆ ಸಹಾಯ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. Cloud9 ಅಂತ ಈವೆಂಟ್ಸ್ ಕಂಪನಿ, ಅದರಲ್ಲಿ ನನಗೆ ಮ್ಯೂಸಿಕ್ ಕೋಆರ್ಡಿನೇಟರ್ ಕೆಲಸ ಸಿಕ್ಕಿದೆ. ಶಶು, ಹೌದೇನೋ? ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಿ ಕಣ. ಥ್ಯಾಂಕ್ಸ್ ಅತ್ತೆ. ನಿಜವಾಗ್ಲೂ ನಿನ್ ಕೆಲಸ ಸಿಕ್ಕಿದೇನೋ? ತೆಗೆದು ನೋಡು, ಅಪಾಯಿಂಟ್ಮೆಂಟ್ ಆರ್ಡರ್ ಅದು, ಓದು, ನಿನಗೆ ಗೊತ್ತಾಗತ್ತೆ. ಒಳ್ಳೇದಾಯ್ತು ಬಿಡು. ಈಗಲಾದ್ರೂ ಜೀವನದಲ್ಲಿ ಸೆಟ್ಲ್ ಆಗ್ಬೇಕು ಅನ್ನೋ ಬುದ್ಧಿ ಬಂತಲ್ಲ. ನನಗೂ ಜೀವನದಲ್ಲಿ ಸೆಟ್ಲ್ ಆಗಬೇಕು, ಎಲ್ಲರ ಥರ ಬದುಕಬೇಕು ಅಂತ ಆಸೆ ಇದೆ ಅಮ್ಮ. ಏನೋ ಕೆಟ್ಟಗಳಿಗೆ ನಡಿಬಾರ್ದೆಲ್ಲ ನಡೆದೋಗಿದೆ. ಆದರೆ ಇನ್ಮೇಲೆ ನನ್ನ ಜೀವನನ ನಾನು ಸರಿ ಮಾಡ್ಕೋತೀನಿ. ಚೆನ್ನಾಗಿ ಕೆಲಸ ಮಾಡ್ತೀನಿ. ಫ್ರೀ ಇದ್ದಾಗ ನನ್ನ ಮಗನ ಜೊತೆ ಸಮಯ ಕಳೆಯಕ್ಕೆ ನನಗೆ ಅವಕಾಶ ಸಿಕ್ಕಿದ್ರೆ ಅಷ್ಟೇ ಸಾಕು. ನನಗೆ ಬೇರೆ ಏನು ಬೇಡ. ನೀನು ಹಳೆ ಬುದ್ಧಿ ನೀನು ಬಿಡಲ್ಲ ಅಲ್ವಾ? ಮತ್ತೆ ಮತ್ತೆ ಆರ್ತಿ ಕಾಡೋ ಮಾತೇ ಆಡ್ತಿದ್ಯಲ್ಲ ನೀನು. ಅದಕ್ಕೆ ಅವ್ನು ಏನ್ ತಪ್ಪು ಮಾಡ್ದಂತ ಅವನನ್ನ ಬೈತಿದ್ಯ ನೀನು? ಸಮಯ ಸಿಕ್ಕಾಗ ಆದಿತ್ಯನ ಜೊತೆ ಕಳಿಬೇಕು ಅಂತ ಹೇಳ್ತಿದ್ದಾನೆ. ಆದಿತ್ಯನ್ ಬೇರೆಯವನ? ಇವನ್ ಮಗ ತಾನೆ. ಅಪ್ಪ ಮಗನ ಜೊತೆ ಇದ್ರೆ ತಪ್ಪೇನು? ನೀನ್ ಅವನಿಗೆ ಸಪೋರ್ಟ್ ಮಾಡಿ ಮಾತಾಡ್ಬೇಡ ಶಕ್ಕು. ನೀನ್ ಹೀಗೆ ಮಾಡಿದ್ರೆ ಅವ್ನು ಮತ್ತೆ ಹಾಳಾಗಿ ಮೂಲೆ ಸೇರ್ತಾನೆ. ಇವ್ನೇನಾದ್ರೂ ಜೀವನದಲ್ಲಿ ಮುಂದೆ ಬರ್ಬೇಕು ಅಂದ್ರೆ ಹಳೇದನ್ನೆಲ್ಲ ಮರೆತು ಹೊಸದಾಗಿ ಜೀವನ ಪ್ರಾರಂಭ ಮಾಡ್ಬೇಕು. ಆಗ್ಲೇ ಇವನಿಗೂ ಬೇರೆಯವರಿಗೂ ನೆಮ್ಮದಿ ಸಿಗತ್ತೆ. ನೀನ್ ಏನೇ ಹೇಳೋತ್ತೆ ನಾನ್ ಕೇಳೋದಿಲ್ಲ. ನಾನು ಇವನು ಸಪೋರ್ಟ್ ಮಾಡೋದೆ. ಆದಿತ್ಯನ ಏನಾದ್ರೂ ಮತ್ತೆ ಬಾ ಅಂತ ಕರೀತಿದ್ದಾನ? ಇಲ್ವಲ್ಲ. ಆದಿತ್ಯನ ಜೊತೆ ಟೈಮ್ ಪಾಸ್ ಮಾಡ್ಬೇಕು ಅಂತಿದ್ದಾನೆ. ಅದು ತಪ್ಪೇನಿದೆ? ಸಾಕು ನಿಲ್ಸಿ. ನೀವಿಬ್ರು ಜಗಳ ಆಡಬೇಡಿ. ನಾನು ಆರ್ತಿ ತಂಟೆಗೆ ಹೋಗಿ ಬರ್ತಾನೆ, ಹೋಗಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಇದ್ಬಿಡ್ತೀನಿ. ಮುಂದಿನ ದೇವರಿಟ್ಟಾಗಲಿ ನಾನು ಚೆನ್ನಾಗಿ ಕೆಲಸ ಮಾಡಿ ಆದಿತ್ಯಂಗೆ ಒಂದು ದಾರಿ ಮಾಡಬೇಕು. ಆದಿ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಅವನನ್ನ ನೋಡ್ಕೊಳ್ಳೋಕೆ ಅವರಪ್ಪ ಸೂರ್ಯ ಅವರಿದ್ದಾರೆ. ಆದಿತ್ಯ ಸೂರ್ಯನ್ ಮಗ ಅಲ್ಲ, ನನ್ನ ಮಗ. ಸೂರ್ಯ ಏನ್ ಮಾಡ್ತಾನೆ ಅದಕ್ಕೆ? ಈಗಾಗ್ಲೇ ಅವನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಕಂಪ್ನಿಯಿಂದ ಹೊರಗಾಕಲ್ಲ ಅಂತ ಯಾವ ಗ್ಯಾರಂಟಿ? ಹಾಗೇನಾದ್ರೂ ಆದ್ರೆ ಅವನ ಕೈ ಚಿಪ್ಪೆ ಗತಿ. ಆದಿತ್ಯನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿನೇ ಅಮ್ಮ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಅವನಿಗೆ ಒಂದು ನೆಲೆ ಮಾಡಬೇಕು. ಆರ್ತಿಗ್ ಮಗು ಆದ್ಮೇಲೆ ಸೂರ್ಯನ ಪ್ರೀತಿ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅದು ಅವನ ಮಗು.
ಆದಿತ್ಯ ಅವನಿಗೆ ಯಾವತ್ತಿದ್ರೂ ಹೊರಗ್ನವನೇ. ಸೂರ್ಯ ಅಂತವ್ರಲ್ಲ ಕಣೋ. ಅವರಿಗೆ ಅವ್ರ ಜವಾಬ್ದಾರಿ ಏನು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅವ್ರು ಅದನ್ನ ನಿಭಾಯಿಸ್ತಾರೆ. ಆಯ್ತು, ಸೂರ್ಯ ತುಂಬಾ ಒಳ್ಳೆಯವರು. ಅವರು ಆದಿತ್ಯನ ಚೆನ್ನಾಗೇ ನೋಡ್ಕೋತಾರೆ. ಹಾಗಂತ ನಾನು ನನ್ನ ಮಗನ್ಗೆ ಏನು ಮಾಡಬಾರ್ದ? ಅಕಸ್ಮಾತ್ ನೀ ಹೇಳಿದ್ ಸುಳ್ಳಾದ್ರೆ ಆದಿತ್ಯನ್ಗೆ ಒಂದು ಆಸರೆ ಅಂತ ಬೇಡವಾ? ಶಶು, ನಿನಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಮಾಡು. ನಿಮ್ಮಮ್ಮ ಆರ್ತಿ ಮಾಯಲ್ಲಿ ಮುಳುಗೋಗ್ಬಿಟ್ಟಿದ್ದಾಳೆ. ನೀನ್ ಏನೇ ಒಳ್ಳೇದನ್ನ ಮಾಡಿದ್ರು ಅದ್ರಲ್ಲಿ ಹುಡುಕ್ತಾಳೆ. ಅತ್ತೆ, ನಾನು ನನ್ನ ಕರ್ತವ್ಯನ ಮಾಡೇ ಮಾಡ್ತೀನಿ. ನನ್ನ ಕೈಲಾದಷ್ಟು ನನ್ನ ಮಗನ ಭವಿಷ್ಯಕ್ಕೆ ನಾನೊಂದು ದಾರಿ ಮಾಡೇ ಮಾಡ್ತೀನಿ. ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದನ್ನ ಬರೀ ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಕಣೋ, ಕೃತಿಲಿ ಮಾಡಿ ತೋರ್ಸು, ಆಗ ನಾನು ಒಪ್ಕೋತೀನಿ. ನೀವೇ ಇರ್ತಿರಲ್ಲ, ನೋಡಿ ನಾನು ಏನೇನು ಮಾಡ್ತೀನಿ ಅಂತ. ಮಗ ಜೀವನದಲ್ಲಿ ಸೆಟ್ಲ್ ಆಗಿ ಮುಂದೆ ಬಂದ್ರೆ ಯಾವ ತಾಯಿಗೆ ತಾನೇ ಖುಷಿ ಆಗಲ್ಲ ಹೇಳು? ಆ ದೇವರು ನಿನಗೆ ಒಳ್ಳೆ ಬುದ್ಧಿ ಕೊಡ್ಲಿ. ನೀನು ಎಲ್ಲರಾಗೆ ಮನುಷ್ಯನಾಗಿ ಬಾಳು, ನನಗೆ ಸಂತೋಷ ಆಗುತ್ತೆ. ಓ ಶಶಾಂಕ್, ನಮಸ್ತೆ. ನಮಸ್ತೆ, ಬನ್ನಿ ಒಳಗೆ. ಚೆನ್ನಾಗಿದ್ದೀರಪ್ಪ? ಹಾ, ಚೆನ್ನಾಗಿದ್ದೀನಮ್ಮ. ಏನ್ ಬಂದಿತ್ತು? ಆರ್ತಿ ಮಕ್ಕಳು ಯಾರು ಕಾಣಿಸ್ತಾ ಇಲ್ಲ. ಸಾಕ್ಷಿಗೂ ಆದಿತ್ಯಂಗ್ ಸ್ಕೂಲ್ ರಜಾ ಇತ್ತಲ್ಲ, ಅದಕ್ಕೆ ಆರ್ತಿ ಸೂರ್ಯ ಇಬ್ರು ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಸಂಜೆ ಆಗ್ಬೋದು ಅವ್ರು ಬರಕ್ಕೆ. ಏನ್ ವಿಷಯ? ಏನಿಲ್ಲ, ಆದಿತ್ಯನ ಹೆಸರಲ್ಲಿ ಒಂದು FD ಮಾಡಿಸಿದ್ದೆ. ಅದು ಸರ್ಟಿಫಿಕೇಟ್ ಕೊಟ್ಟು ಹೋಗೋಣ ಅಂತ ಬಂದೆ. ಎಷ್ಟಕ್ಕೆ ಮಾಡಿಸಿದ್ದೀರಾ? 1 ಲಕ್ಷ ಅಷ್ಟೇ. ಆರ್ತಿನ ನಾಮಿನಿ ಮಾಡಿದ್ದೀನಿ. ಬಂದ್ರೆ ಇದನ್ನ ಅವ್ರಿಗೆ ಕೊಟ್ಬಿಡ್ತೀರಾ ಪ್ಲೀಸ್? ಅವ್ರಿದ್ದಾಗ ನೀವೇ ಬಂದು ಕೊಟ್ಬಿಟ್ಟು ಹೋಗ್ಬೋದಲ್ಲ? ಏನು ತೊಂದರೆ ಇಲ್ಲ, ನೀವು ಹಿರಿಯರು, ಅವ್ರಿಗೆ ಕೊಟ್ಟು ಆಶೀರ್ವಾದ ಮಾಡಿ, ಎಲ್ಲ ಒಳ್ಳೇದಾಗತ್ತೆ. ನಾನು ಬರ್ತೀನಮ್ಮ. ನೋಡಿದ್ರ ಅದಕ್ಕೆ ಅದೃಷ್ಟ ಅಂದ್ರೆ ಇದು. 2ನೇ ಗಂಡನಿಂದ ಸಂಸಾರದ ಸುಖ, 1ನೇ ಗಂಡನಿಂದ ಹಣದ ಸುರಿಮಳೆ. ಎಲ್ಲದಕ್ಕೂ ಪಡ್ಕೊಂಡು ಬಂದಿರ್ಬೇಕು. ಯಾರಿಗುಂಟು ಯಾರಿಗಿಲ್ಲ. ಸುಮ್ನೆ ಇರ್ತೀಯ ಅಹಲ್ಯ? ಆರ್ತಿ ಏನು ಅವನನ್ನ ದುಡ್ಡು ಕೊಡು ಅಂತ ಕೇಳಿದ್ಲ? ಅದು ಅಲ್ಲದೆ ಅದಿರೋದು ಆದಿತ್ಯನ ಹೆಸರಲ್ಲಿ. ಏನಾದ್ರೂ ಅವ್ನು ಸಿಕ್ಕಿದ್ರೆ ಸಾಕು, ಅವಳು ನನ್ನಂತಾನೆ ಇರ್ತೀಯ. ಏನದ್ಕೆ ನೀವು ಎಲ್ಲಕ್ಕೂ ನನ್ನನ್ನೇ ಬೈತಾ ಇರ್ತೀರಾ? ಮನೆಯಿಂದ ಆಚೆ ಹಾಕಿದ್ರು ಅವಳೇ ತಾನೆ ನಿಮ್ ಮುದ್ದಿನ ಸೊಸೆ. ಆರ್ತಿ, ನಿಂತ್ಕೋ. ತಗೋ, ನಿನ್ ಮಾಜಿ ಗಂಡ ಬಂದಿದ್ದ. ಆದಿತ್ಯನ ಹೆಸರಲ್ಲಿ FD ಮಾಡಿದಾನಂತೆ, ಕೊಟ್ಟಿದ್ದಾನೆ. ಅವನ್ಯಾಕೆ ಇದನ್ನ ತಂದ್ಕೊಟ್ಟ? ನೀವಕ್ಕೆ ಇದನ್ನ ಇಸ್ಕೊಳಕ್ ಹೋದ್ರಿ? ನನ್ ಮೇಲೆ ಯಾಕೆ ರೇಗ್ತೀಯಾ? ಅವನ್ ಬಂದ್ ನಿಮ್ಮನ್ ಕೇಳ್ದ, ನೀವಿಬ್ರು ಇಲ್ಲ ಮಕ್ಕಳ ಜೊತೆ ಹೊರಗಡೆ ಹೋಗಿದ್ದೀರಿ ಅಂತ ಹೇಳ್ದೆ, ಅದಕ್ಕೆ ಇದನ್ನ ಕೊಟ್ಬಿಡಿ ಎಂದ. ಅವನನ್ನ ನಾನ್ ಕೇಳಕ್ಕಾಗತ್ತಾ ಯಾಕಿದೆಲ್ಲ ಮಾಡ್ದೆ ಅಂತ? ಅಂತೂ ನಿನ್ ಮಾಜಿ ಗಂಡಂಗೆ ನಿನ್ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇದೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣನ ಆದಿತ್ಯನ ಹೆಸರಲ್ಲಿ FD ಮಾಡಿ ಅದಕ್ಕೆ ನಿನ್ನ ನಾಮಿನಿ ಮಾಡಿದಾನೆ. ಯಾಕತ್ತೆ ಏನೇನೋ ಮಾತಾಡ್ತಾ ಇದೀರಾ? ಇದೇನಿದು ಸೂರ್ಯ? ಇದ್ದಿದ್ದ ಹಾಗೆ ಹೇಳಿದ್ರೆ ಎದ್ ಬಂದ್ ಎದೆಗೋದ್ರು ಅನ್ನೋ ಹಾಗೆ ನೀನು ನನ್ ಮೇಲೆ ರೇಗ್ತಾ ಇದೆಯಲ್ಲ. ಅವ್ನ್ ತಂದ್ ಕೊಟ್ಟಿದ್ದೀನ ನಾನ್ ಕೊಡ್ತಾ ಇದ್ದೀನಿ ಅಷ್ಟೇ. ನೀನ್ ಏನೇ ಹೇಳು, ಇವಳ ಮಾಜಿ ಗಂಡ ತನ್ನ ಹೆಂಡತಿನ ಮಗನ್ನ ಮನೆಗೆ ಕರ್ಕೊಂಡು ಹೋಗಕ್ಕೆ ಒಳ್ಳೆ ಪ್ಲಾನೇ ಮಾಡಿದಾನೆ. ಅತ್ತೆ, ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ಅವ್ನು ನನ್ನ ಗಂಡ ಆಗಿದ್ದ ಅಷ್ಟೇ. ಈಗ ನನ್ನ ಗಂಡ ಸೂರ್ಯ ಅವರು, ಆದಿತ್ಯನಪ್ಪ ಸೂರ್ಯ ಅವರು. ಸುಮ್ನೆ ಏನೇನು ಗೊಂದಲನ ಸೃಷ್ಟಿ ಮಾಡಬೇಡಿ. ನೋಡು, ನೀನ್ ಸೂರ್ಯನ್ ಜೊತೆ ಬೇಕಾದ್ರೂ ಇರು,
ಅಥವಾ ನಿನ್ ಮಾಜಿ ಗಂಡನ್ ಜೊತೆ ಬೇಕಾದ್ರೂ ಇರು, ನನಗೇನಾಗ್ಬೇಕಾಗಿದೆ? ಇದನ್ನು ಅಷ್ಟೇ, ಬೇಕಾದ್ರೆ ಇಟ್ಕೋ, ಬೇಡದೆ ಇದ್ರೆ ತಗೊಂಡ್ ಹೋಗಿ ಅವನ ಮುಖದ ಮೇಲೆ ಬಿಸಾಕು. ಟೆನ್ಷನ್ ಮಾಡ್ಕೋಬೇಡಿ ಆರ್ತಿ ಅವರೇ. ಟೆನ್ಷನ್ ಮಾಡ್ಕೊಳ್ದೆ ಏನ್ ಮಾಡ್ಲಿ ಸೂರ್ಯ ಅವ್ರೆ? ಆದಿತ್ಯ ಎಲ್ಲ ನನ್ನಿಂದ ದೂರ ಹೋಗ್ತಾನೆ ಅನ್ನೋ ಭಯ ಆಗ್ತಿದೆ. ಭಯ ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಹಾಗೆಲ್ಲ ಆಗಕ್ ನಾನು ಬಿಡಲ್ಲ. ನನ್ ಮೇಲೆ ನಿಮಗೆ ನಂಬಿಕೆ ಇದೆ ಅಲ್ವಾ? ನಿಮ್ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ಆದ್ರೆ ಶಶಾಂಕ್ ಎಂತವನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಆತಂಕ ಆಗ್ತಾ ಇದೆ. ನಿಮಗೆ ಇದು ಇಷ್ಟ ಇಲ್ಲ ಅಂದ್ರೆ ಹೋಗಿ ವಾಪಸ್ ಕೊಟ್ಬಿಡಿ. ನಾಳೆ ಬೆಳಗ್ಗೆನೆ ಕೊಟ್ಬಿಟ್ಟು ಬಂದ್ರೆ ಆಯ್ತು. ಬೆಳಗ್ಗೆವರೆಗೂ ಕಾಯಕ್ಕಾಗಲ್ಲ. ನಾನು ಈಗಲೇ ಹೋಗಿ ಇದನ್ನು ಕೊಟ್ಟು ಬರ್ತೀನಿ. ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳಿ. ನೀವು ಹುಷಾರು.